ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು. ಸೊ ಇವತ್ತು ಪಂಚಕರ್ಮಗಳಲ್ಲಿ ಬರುವಂತಹ ಒಂದು ವಿಧಾನ ನಸ್ಯಕರ್ಮ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ಬಹಳ ಜನಕ್ಕೆ ಕುತೂಹಲ ಇರುತ್ತೆ, ಪಂಚಕರ್ಮ ಅಂದರೆ ಏನು, ಅದರಲ್ಲಿ ಒಂದೇ ಪ್ರೊಸೀಜರ್ ಬರುತ್ತಾ ಅಥವಾ ಎಲ್ಲ ಪ್ರೊಸೀಜರ್ಸು ಒಂದೇನಾ, ಹೀಗೆ ಸಾಕಷ್ಟು ಕುತೂಹಲ ಅಥವಾ ಡೌಟ್ಸ್ ಕೂಡ ಇರುತ್ತೆ ಕೆಲವ್ರಿಗೆ. ಪಂಚಕರ್ಮ ಅಂತೇಳಿ ಹೇಳಿದ್ರೆ ಮೇನ್ ಆಗಿ 5 ಪ್ರೊಸೀಜರ್ಸ್ ಬರುತ್ತೆ. ಆಯುರ್ವೇದನಲ್ಲಿ ನಾವು ಹೇಳೋವಂಥ ತ್ರಿದೋಷ, ವಾತ ಪಿತ್ತ ಮತ್ತು ಕಫಕ್ಕೆ ಪರ್ಟಿಕ್ಯುಲರ್ ಆಗಿ ಅಥವಾ ಸ್ಪೆಸಿಫಿಕ್ ಆಗಿ ಬಳಸುವಂಥ ಕೆಲವೊಂದು ಪ್ರೊಸೀಜರ್ಸ್ಗಳು ಮೇನ್ ಆಗಿ 5 ಪ್ರೊಸೀಜರ್ಸ್ಗಳು ಬರುತ್ತೆ. ಅದ್ರ ಜೊತೆಗೆ ಮಿಕ್ಕಿದ್ದ ಸಣ್ಣ ಪುಟ್ಟ ಪ್ರೊಸೀಜರ್ಸ್ಗಳು ಕೂಡ ಹಲವಾರು ಇದೆ. ಬಟ್ ಅದೆಲ್ಲನೂ ಸೇರಿ ನಾವು ಪಂಚಕರ್ಮ ಅಂತೇಳಿ ಹೇಳ್ತೀವಿ. ಸೊ ಮೇನ್ ಆಗಿ 5 ಏನು ಬರುತ್ತೆ ಅದನ್ನು ಪಂಚಶೋಧನ ಅಂತ ಹೇಳಿ ಕೂಡ ಹೇಳ್ತೀವಿ. ಸೊ ನಸ್ಯಕರ್ಮ ಅಂತೇಳಿ ಹೇಳೋದು ಕೂಡ ಒನ್ ಆಫ್ ದಿ ಶೋಧನ ಕರ್ಮ. ಶೋಧನ ಅಂತ ಅಂದರೆ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಸೊ ಶರೀರದಲ್ಲಿ ತಲೆಯಲ್ಲಿ ಅಥವಾ ಊರ್ಧ್ವ ಜತೃಗತ ಭಾಗ ಅಂತೇಳಿ ಹೇಳ್ತೀವಿ. ಅಂದರೆ ನಮ್ಮ ಶೋಲ್ಡರ್ಗಿಂತ ಮೇಲೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂಥದಕ್ಕೆಲ್ಲ ನಾವು ನಸ್ಯಕರ್ಮನ ಯೂಸ್ ಮಾಡ್ತೀವಿ. ಸೊ ಇಲ್ಲಿಂದ ಮೇಲೆ ನಾವು ಡಿಟಾಕ್ಸ್ ಮಾಡಬೇಕು ಅಥವಾ ಶುದ್ಧೀಕರಣ ಮಾಡಬೇಕು, ಇಲ್ಲ ಟಾಕ್ಸಿನ್ಸನ್ನು ರಿಮೂವ್ ಮಾಡಬೇಕು ಅಂತೇಳಿ ಹೇಳಿದಾಗ ನಸ್ಯಕರ್ಮನ ಬಳಕೆ ಮಾಡ್ತೀವಿ. ಸೊ ನಸ್ಯಕರ್ಮ ಅಂತಂದರೆ ಮೇಯ್ನಾಗಿ ಮೂಗಿಂದ ಮೆಡಿಸಿನ್ಸನ್ನು ಹಾಕುವಂಥದ್ದು. ಬೇರೆ ಬೇರೆ ಕಂಡೀಷನ್ಸ್ಗೆ, ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ಮೆಡಿಸಿನ್ಸನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ಇದು ನಸ್ಯಕರ್ಮ ಬಂದುಬಿಟ್ಟು 7 ಡೇಸ್ ಕೋರ್ಸ್ ಇರುತ್ತೆ ಅಥವಾ 14 ಡೇಸ್ ಕೋರ್ಸ್ ಇರುತ್ತೆ. ರೋಗ ಬಲ, ರೋಗಿ ಬಲ ಎಲ್ಲನೂ ನೋಡಿಬಿಟ್ಟು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಸೊ ಯಾವೆಲ್ಲ ಕಂಡೀಷನ್ಸಲ್ಲಿ ನಸ್ಯಕರ್ಮ ತೊಗೋಬಹುದು, ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳಿದ್ರೆ ಆಗಲೇ ನಾನು ಹೇಳಿದಾಗೆ ಇಲ್ಲಿಂದ ಮೇಲೆ, ಸೊ ನಮ್ಮ ಶೋಲ್ಡರಿಂದ ಮೇಲೆ ಇರೋವಂತಹ ಯಾವುದೇ ತೊಂದರೆ ಇದ್ರೂ ನಾವು ಮುಲಾಜಿಲ್ಲದೆ ನಸ್ಯಕರ್ಮನ ಮಾಡ್ಕೋಬೋದು. ಸೊ ಹೇರ್ ಫಾಲ್ ಆಗ್ತಾ ಇದೆ ಅಂತೇಳಿ ಹೇಳಿದ್ರೆ, ಅಥವಾ ಬಿಳಿ ಕೂದಲು ಜಾಸ್ತಿ ಆಗಿದೆ, ಪ್ರಿಮೆಚ್ಯೂರ್ ಹೇರ್ ಗ್ರೇಯಿಂಗ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ತಲೆನೋವಿದೆ, ಸೈನಸೈಟಿಸ್ ಇದೆ, ಮೈಗ್ರೇನ್ ಸಮಸ್ಯೆ ಇದೆ, ಅಥವಾ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಕಿವಿಗೆ ಸಂಬಂಧಪಟ್ಟಿದ್ದು, ಕಿವಿಯಲ್ಲಿ ಗುಯಿ ಅಂತೇಳಿ ಹೇಳುತ್ತೆ, ಅಥವಾ ಕಿವಿಯಲ್ಲಿ ನೋವು ಬರುವಂಥದ್ದು, ಹಾಗೆ ರನ್ನಿಂಗ್ ನೋಸ್, ತುಂಬ ನೆಗಡಿ ಶೀತ ಆಗುವಂಥದ್ದು, ಅಲರ್ಜಿಕ್ ಕೋಲ್ಡ್ ಇದೆ, ಅಥವಾ DNS ಡಿವಿಯೇಟೆಡ್ ನೇಸಲ್ ಸೆಪ್ಟಮ್, ಅವಾಗ ತುಂಬ ಯಾವಾಗಲೂ ನೋಸ್ ಬ್ಲಾಕ್ ಆಗೋದು, ಬ್ರೀತಿಂಗ್ ಪ್ರಾಬ್ಲಮ್ ಆಗುವಂಥದ್ದು. ಸೊ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ನಾವು ನಸ್ಯಕರ್ಮನ ಯೂಸ್ ಮಾಡ್ಬೋದು. ಹಾಗೆಯೇ ನಿದ್ದೆ ಬರ್ತಾ ಇಲ್ಲ, ಸ್ಟ್ರೆಸ್ ಜಾಸ್ತಿ ಇದೆ, ಆಂಗ್ಸೈಟಿ ಇದೆ ಅಂತೇಳಿ ಹೇಳಿದ್ರೆ, ಹಾಗೆ ನೆಕ್ ಪೇಯ್ನ್ ಇದೆ ಅಂತೇಳಿ ಹೇಳಿದಾಗ, ಅಥವಾ ಫೇಶಿಯಲ್ ಪ್ಯಾರಲಿಸಿಸ್ ಅಂತ ಏನು ಹೇಳ್ತೀವಿ, ಸೊ ಅಂಥ ಸಿವಿಯರ್ ಕಂಡೀಷನಲ್ಲಿನೂ ಕೂಡ ನಾವು ನಸ್ಯಕರ್ಮನೇ ಬಳಕೆ ಮಾಡ್ತೀವಿ. ಸೊ ಇದೆಲ್ಲ ಕಂಡೀಷನ್ಸಲ್ಲಿ ನಸ್ಯಕರ್ಮ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಸ್ಯಕರ್ಮ ಮಾಡುವಂಥದ್ದು ನಾವು ಮನೆಯಲ್ಲಿ ಮಾಡೋದಕ್ಕಾಗುತ್ತದೆ, ಯಾಕಂದರೆ ಇದಕ್ಕೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಡಾಕ್ಟರ್ಸ್ ಅಥವಾ ಆಯುರ್ವೇದ ವೈದ್ಯರ ಗೈಡೆನ್ಸಲ್ಲಿ ಮಾಡೋದು ತುಂಬ ಒಳ್ಳೆಯದು. ಬಟ್ ಮನೆಯಲ್ಲಿ ನಾವು ಪ್ರತಿಮರ್ಶ ನಸ್ಯ ಅಂತೇಳಿ ಹೇಳ್ತೀವಿ. ಅಂದರೆ ಇದೇ ನಸ್ಯದಲ್ಲೇ ಒಂದು ಸ್ಮಾಲರ್ ವರ್ಷನ್ ಇದು ಪ್ರತಿಮರ್ಶ ನಸ್ಯ ಅಂತ ಹೇಳಿ. ನಮ್ಮ ಆಯುರ್ವೇದ ದಿನಚರ್ಯದಲ್ಲಿ ನಾವು ನೋಡೋದಾದರೆ, ಅಂದರೆ ನಮ್ಮ ಡೈಲಿ ರೊಟೀನ್ಸ್ ಏನೇನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ನಮ್ಮ ಆಚಾರ್ಯಸು. ಸೊ ಅದರಲ್ಲಿನೂ ಕೂಡ ನಸ್ಯ ಕರ್ಮ ಬಂದ್ಬಿಟ್ಟು ಒಂದು ಇದೆ. ಸೊ ಪ್ರತಿದಿನ ನಾವು ಮಾಡಬೇಕಾಗಿರುವಂಥ ಕಾರ್ಯಗಳಲ್ಲಿ ನಸ್ಯಕರ್ಮ ಕೂಡ ಒಂದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಪ್ರತಿಮರ್ಶ ನಸ್ಯ ಅಂತ ಹೇಳಿ ನಾವು ಮಾಡ್ಕೋಬೋದು. ಅಂದರೆ ಬರೀ 2 ಡ್ರಾಪ್ಸ್ ಅಷ್ಟೇ ನಾವು ಪ್ರತಿದಿನ ಮೂಗಲ್ಲಿ ಹಾಕೊಳ್ಳುವಂಥದ್ದು. ಸೊ ಈ ರೀತಿ ಪ್ರತಿಮರ್ಶ ನಸ್ಯ ಮಾಡ್ಕೊಳ್ಳೋದಕ್ಕೆ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ಬೋದು, ತುಪ್ಪ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಣು ತೈಲ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಸೊ ಇದು ಜನರಲ್ ಆಗಿ ಓವರ್ ಆಲ್ ಎಲ್ಲ ಕಂಡೀಷನ್ಸ್ಗೆ ಅಥವಾ ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಯಾವಾಗ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ಅಂದರೆ ವೆರಿ ಸಿಂಪಲ್, ಯಾವ ಟೈಮಲ್ಲಾದರೂ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ. ಬೆಳಗ್ಗೆ ಎದ್ದಾಗ, ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ, ಲಂಚ್ ಆದಮೇಲೆ, ಅಥವಾ ರಾತ್ರಿ ಮಲಗೋವಾಗ, ಸೊ ಯಾವ ಟೈಮಲ್ಲಿ ಆದರೂ ಇದು ಪ್ರತಿಮರ್ಶ ನಸ್ಯನ ಮಾಡ್ಕೋಬೋದು. 2 ಡ್ರಾಪ್ ಅಷ್ಟು ಔಷಧಿಯನ್ನು 2 ಮೂಗಿಗೆ, ರೈಟ್ ಸೈಡ್ಗೆ 2 ಡ್ರಾಪ್, ಹಾಗೆ ಲೆಫ್ಟ್ ಸೈಡ್ಗೆ 2 ಡ್ರಾಪ್ಸ್ ಅನ್ನು ಹಾಕ್ಕೊಂಡ್ಬಿಟ್ಟು ಮಲ್ಕೊಳ್ಳೋದು, ಅಥವಾ ಎನಿ ಟೈಮ್ ನೀವು ಹಾಕೋಬೋದು. ಆ್ಯಂಡ್ ಪ್ರತಿಮರ್ಶ ನಸ್ಯಕ್ಕೆ ನಾವು
ಸೇಮ್ ನಸ್ಯ ಯಾವುದೆಲ್ಲ ಕಂಡೀಷನ್ಸಲ್ಲಿ ಬಳಕೆ ಮಾಡ್ತೀವಿ, ಸೊ ಅದೆಲ್ಲ ಕಂಡೀಷನ್ಸಲ್ಲಿನೂ ಕೂಡ ಪ್ರತಿಮರ್ಶ ನಸ್ಯನ ಬಳಕೆ ಮಾಡ್ಬೋದು. ಬಟ್ ಇಲ್ಲಿ ರಿಸಲ್ಟ್ಸ್ ಏನು ಬರುತ್ತೆ ಅದು ತುಂಬ ಲಾಂಗ್ ಟರ್ಮ್ ನೀವು ಪ್ರತಿಮರ್ಶ ನಸ್ಯ ಮಾಡ್ತಾ ಬಂದಾಗ ಮಾತ್ರ ನೀವು ಚೇಂಜಸನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 2-3 ಮಂತ್ಸ್ವರೆಗೂ ಡೈಲಿ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದಾಗ ಆಮೇಲೆ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಬಟ್ ನಸ್ಯಕರ್ಮ ಅಂತ ಏನು ನಾವು ಪ್ರಾಪರ್ ನಸ್ಯ ಮಾಡ್ತೀವಿ, ಪಂಚಕರ್ಮ ದಲ್ಲಿ ಬರುವಂಥ ನಸ್ಯ, ಅದರಲ್ಲಿ ನಿಮಗೆ ಕ್ವಿಕ್ ರಿಲೀಫ್ ಸಿಗುತ್ತೆ. ಅಥವಾ ಒಂದು 7 days ಕೋರ್ಸ್ ಅಥವಾ 14 days ಕೋರ್ಸಲ್ಲಿ ಮೇಜರ್ ಡಿಫ್ರೆನ್ಸನ್ನು ನೋಡ್ಬೋದು. ಬಟ್ ಪ್ರತಿಮರ್ಶ ನಸ್ಯ ಅಂತೇಳಿ ಹೇಳೋದು ಜನರಲ್ ಆ್ಯಸ್ ಎ ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿನೂ ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲಿ. ಸೊ ಇದನ್ನು ನೀವೇ ಮಾಡ್ಕೊಳ್ಳೋ ಅಂಥದ್ದು ಇರೋದ್ರಿಂದ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೇರ್ ಫಾಲ್ ಆಗ್ತಾ ಇದೆ ಅಂತೇಳಿ ಹೇಳಿದರೆ, ಅಥವಾ ತಲೆನೋವಿದೆ ಅಂತೆಲ್ಲ ಹೇಳಿದರೆ, ಅಥವಾ ಸಣ್ಣ ಪುಟ್ಟ ತೊಂದರೆಗಳಿದೆ ಅಂತೇಳಿ ಹೇಳಿದಾಗ ನೀವು ಇದನ್ನು ಪ್ರತಿಮರ್ಶ ನಸ್ಯನ ಒಂದು 2-3 ತಿಂಗಳವರೆಗೂ ತೊಗೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನು ಲೈಫ್ ಲಾಂಗ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಟೈಮ್ ರೆಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ, ಡ್ಯೂರೇಷನ್ ರೆಸ್ಟ್ರಿಕ್ಷನ್ಸ್ ಆಗಲಿ ಇರೋದಿಲ್ಲ. ಸೊ ನೀವು ಪ್ರತಿನಿತ್ಯ ದಿನಚರ್ಯ ಹೇಗೆ ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ ಅದೇ ರೀತಿ ಪ್ರತಿಮರ್ಶ ನಸ್ಯನೂ ಕೂಡ ನಾವು ಪ್ರತಿನಿತ್ಯ ಯೂಸ್ ಮಾಡ್ಬೋದು. ಸೊ ಇದು ನಸ್ಯ ಮತ್ತು ಪ್ರತಿಮರ್ಶ ನಸ್ಯದ ಬಗ್ಗೆ ಇದ್ದಂಥ ಮಾಹಿತಿ. ಇದೇ ರೀತಿ ಪಂಚಕರ್ಮಗಳ ಬಗ್ಗೆ ಮತ್ತೆ ತಿಳಿಸ್ಕೊಡ್ತಾ ಇರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.